ಸೇವೆಯೇ ಧರ್ಮ, ಸ್ವಾವಲಂಬನೆಯೇ ಶಕ್ತಿ ಎಂದು ಪರಮಪೂಜ್ಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ 34ನೇ ಜನ್ಮದಿನದ ಪ್ರಯುಕ್ತ ಪರಮಪೂಜ್ಯ ಶ್ರೀ ವಿದ್ಯಾನಂದ ಗುರುಗಳು ಶ್ರೀ ಶಾರದಾ ಪೀಠ ಶೃಂಗೇರಿ ಪರಿಪಾಲಿತ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಶ್ರೀ ಕ್ಷೇತ್ರ ಅವರ ಆಶೀರ್ವಾದದೊಂದಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಲಾಯಿತು. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ಜರುಗಿದ್ದು ಹೆಣ್ಣು ಮಕ್ಕಳು ಹೊಲಿಗೆ ಯಂತ್ರವನ್ನ ಸ್ವೀಕಾರ ಮಾಡಿದ್ರು. ಶ್ರೀ ಭಾಷ್ಯಂ ಸ್ವಾಮೀಜಿ ಅವರ ಅನುಪಸ್ಥಿತಿಯಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತಾಧಿಕಾರಿ ಶ್ರೀನಿವಾಸನ್ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ನಂತರ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ಸೇರಿದಂತೆ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಸಭಾಯಿ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಭಾರತ ದೇಶ, ಕರ್ನಾಟಕ ರಾಜ್ಯ, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಭಾರತಿ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರ ಈ ದಿನ 34ನೇ ವರ್ಷದ ಜನ್ಮದಿನೋತ್ಸವ. ಅದರ ಅಂಗವಾಗಿ ವಿದ್ಯಾನಂದ ಗುರುಗಳು ಹಾಗೂ ಅವರ ಭಕ್ತ ವೃಂದ ಮತ್ತು ಮೈಸೂರಿನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಇವೆರಡ ಸಂಯುಕ್ತಾಶ್ರಯದಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಣಾ ಕಾರ್ಯಕ್ರಮ. ಇದು ಅದ್ಭುತವಾದ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡತಕ್ಕಂಥ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಉದ್ದೇಶ. ಅದರಲ್ಲೂ ಮಹಿಳೆಯರು ಸ್ವಾವಲಂಬಿಗಳಾಗಿರಬೇಕು, ಅವರು ಕುಟುಂಬಕ್ಕೆ ಆದಾಯವನ್ನು ತರುವಂತಹ ಆಧಾರ ಸ್ತಂಭವಾಗಿರಬೇಕು ಅನ್ನೋದೇ ಇವರ ಮೂಲ ಉದ್ದೇಶ. ಆ ಉದ್ದೇಶಕ್ಕೋಸ್ಕರನೇ ಇವರು ಬಡ ಕುಟುಂಬದ ಮಹಿಳೆಯರಿಗೆ ಹೊಲಿಗೆ ಯಂತ್ರನ ಉಚಿತವಾಗಿ ಅವರಿಗೆ ನೀಡುವ ಮೂಲಕ ನಮ್ಮ ಗುರುಗಳ ಆಶೀರ್ವಾದ ಅವರಿಗೆ ಸಮಾಜದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಆಶಿಷ್ಟ ಬಲಿಷ್ಠ ದೃಢಿಷ್ಠ ಆಯುಸ್ಸು ಆರೋಗ್ಯ ನೆಮ್ಮದಿ ಈ ಮೂರನ್ನು ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ, ಯೋಗ ನರಸಿಂಹಸ್ವಾಮಿ ಹಾಗೂ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರ ಆಶೀರ್ವಾದ ನಿರಂತರವಾಗಿರಬೇಕು. ಇದೇ ರೀತಿ ಇವರು ಸಮಾಜಕ್ಕೆ ಒಳ್ಳೆಯ ಸತ್ಕಾರವನ್ನು ನಿರಂತರವಾಗಿ ಯಾವುದೇ ತೊಂದರೆ ಆಗದೆ ಮಾಡ್ತಾ ಇರಬೇಕು ಅನ್ನೋದೇ ಮೂಲ ಉದ್ದೇಶ. ಆದ್ದರಿಂದ ಚಾಮುಂಡೇಶ್ವರಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ರಾಜಶೇಖರ್ ಅವರು ಇದೇ ಥರ ಸಮಾಜ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶೃಂಗೇರಿ ಶಾರದಾ ಪೀಠದ ಶ್ರೀ ಶ್ರೀ ವಿಧುಶೇಖರ ಮಹಾಸ್ವಾಮೀಜಿಗಳ ಒಂದು ಹುಟ್ಟುಹಬ್ಬದ ಅಂಗವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ವಿಶೇಷವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಯೋಚನೆಯನ್ನು ಮಾಡಿದಾಗ ಒಂದು ಬಡ ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೈಸೂರಿನ ವಿಜಯನಗರ ಕ್ಷೇತ್ರದ ಮೈಸೂರಿನ ಶಕ್ತಿಪೀಠಾದಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪರಮಪೂಜ್ಯ ಶ್ರೀನಿವಾಸ ಗುರೂಜಿಗಳ ಅಮೃತ ಹಸ್ತದಿಂದ ಒಂದು ಬಡ ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರವನ್ನು ನೀಡುವ ಮುಖೇನ ನಮ್ಮ ಪರಮಪೂಜ್ಯರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಇದೇ ರೀತಿ ನಮ್ಮ ವಿದ್ಯಾನಂದ ಶ್ರೀಗಳ ಒಂದು ಭಕ್ತ ಬಳಗ ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ತದೆ. ಮತ್ತು ಅವರ ಆಶೀರ್ವಾದದಿಂದ ಇನ್ನೂ ನಾಡಿಗೆ ಮಳೆ ಬೆಳೆ ಇನ್ನೂ ಜನರಿಗೆ ಅಭಿವೃದ್ಧಿ ಕೆಲಸಗಳಾಗಲಿ. ಶೃಂಗೇರಿ ಶಾರದಾ ಪೀಠ ಇಡೀ ಜಗತ್ತಿಗೆ ಒಂದು ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ ಮತ್ತು ಧರ್ಮವನ್ನು ಎತ್ತಿಡಿಯುವಂಥ ಕ್ಷೇತ್ರದ ಯಾವುದಾರು ಇದ್ದರೆ ಅದು ಶೃಂಗೇರಿ ಶಾರದಾ ಪೀಠ. ಆ ಒಂದು ಸಂಸ್ಥಾನದ ಒಂದು ಮಹಾಗುರುಗಳ ಒಂದು ಹುಟ್ಟುಹಬ್ಬವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದೆ. ಅವರ ಆಶೀರ್ವಾದ ಇಡೀ ನಾಡಿನ ಜನತೆಗೆ ಸಿಗಲಿ ಅನ್ನೋದೇ ನಮ್ಮ ಆಶಯ. ತುಂಬ ಖುಷಿ ಇದೆ. ನಾವು ಇವಾಗ ಹೊರಗಡೆ ಮಾಡ್ತಾ ಇದ್ವಿ, ಇವಾಗ ಅವ್ರು ಕೊಟ್ಟಿರೋದ್ರಿಂದ ನಾವೇ ಸ್ವತಃ ಮನೆಯಲ್ಲೇ ಮಾಡ್ಬೋದು. ಅದರಿಂದ ತುಂಬ ಖುಷಿಯಾಗಿದೆ. ಅವ್ರಿಗೆ ಇನ್ನೂ ಹೆಚ್ಚಿನಷ್ಟು ಕೊಡಲಿ ಅಂತ ದೇವರಲ್ಲಿ ಕೇಳ್ಬೋದು. ಅದು ಖಂಡಿತ. ನಾವು ಹೊರಗಡೆ ಹೋದರೆ ಅವರು ಇವಾಗ ನಮಗೆ ಕಮ್ಮಿ ಅಮೌಂಟ್ ಕೊಡ್ತಾರೆ, ಆದರೆ ಇವಾಗ ನಮಗೆ ಸ್ವತಃ ಮನೆಯಲ್ಲೇ ಸಿಕ್ಕಿರೋದ್ರಿಂದ ನಾವೇ ಅದನ್ನು ಜಾಸ್ತಿಯಾಗಿ ಸಂಪಾದನೆ ಮಾಡ್ಬೋದು.